ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿಗೆ ಬಿಗ್ ರಿಲೀಫ್. ಸಿಬಿಐ ಕೋರ್ಟ್ ವಿಧಿಸಿದ್ದ ಶಿಕ್ಷೆಗೆ ತಡೆಯಾಜ್ಞೆ ನೀಡಿದ ತೆಲಂಗಾಣ ಹೈಕೋರ್ಟ್. 10 ಲಕ್ಷ ರೂಪಾಯಿ 2 ಶ್ಯೂರಿಟಿ, ಪಾಸ್ಪೋರ್ಟ್ ವಶಕ್ಕೆ ಸೂಚಿಸಿ ಶಿಕ್ಷೆಗೆ ತಡೆಯಾಜ್ಞೆ. ತೂಗುಗತಿಯಿಂದ ಬಚಾವಾದ ಗಾಲಿ ಜನಾರ್ದನ್ ರೆಡ್ಡಿ, ಹೈಕೋರ್ಟ್ ತಡೆಯಾಜ್ಞೆ ಹಿನ್ನೆಲೆ ಶಾಸಕ ಸ್ಥಾನ ಸೇಫ್. ಚುನಾವಣಾ ಆಯೋಗಕ್ಕೆ ಮಾಹಿತಿ ನೀಡಲಿರೋ ವಿಧಾನಸಭೆ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ. ಕಾಂಗ್ರೆಸ್ ಶಾಸಕರು ಸಂಸದರಿಗೆ ಇಡಿ ಬಿಗ್ ಶಾಕ್. ವಾಲ್ಮೀಕಿ ನಿಗಮ ಹಗರಣ, ಲೋಕಸಭಾ ಎಲೆಕ್ಷನ್ಗೆ ಅಕ್ರಮದ ಹಣ ಬಳಕೆ ಆರೋಪ. ನಾಯಕರ ಮನೆಗಳನ್ನು ಜಾಲಾಡ್ತಾ ಇರೋ ಇಡಿ ಅಧಿಕಾರಿಗಳು. ಸಂಡೂರಲ್ಲಿ ಸಂಸದ ಇ ತುಕಾರಾಂ ಮನೆ ಮೇಲೆ ಇಡಿ ದಾಳಿ. ನಾರಾ ಭರತ್ ರೆಡ್ಡಿ, ಶಾಸಕ ಕಂಪ್ಲಿ ಗಣೇಶ್, ಶ್ರೀನಿವಾಸ್ ಮನೆ ಮೇಲೂ ರೇಡ್. ದಾಖಲೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಆಫೀಸರ್ಸ್. ಬೆಂಗಳೂರಲ್ಲಿ ಮಾಜಿ ಸಚಿವ ನಾಗೇಂದ್ರ ಹಾಗೂ ಇಡಿ ಶಾಕ್. ಶಾಸಕರ ಭವನದ ನಾಗೇಂದ್ರ ಕಚೇರಿಯಲ್ಲಿ ರೇಡ್. ವಾಲ್ಮೀಕಿ ಹಗರಣದಲ್ಲಿ ಅರೆಸ್ಟ್ ಆಗಿ ಜಾಮೀನಿನ ಮೇಲೆ ಹೊರಗಿರೋ ನಾಗೇಂದ್ರ. ಕಾನೂನು ಅನುಷ್ಠಾನದಲ್ಲಿ ನಾವು ಅಡ್ಡಿಪಡಿಸಲ್ಲ, ಆದರೆ ಇದನ್ನ ಬಿಜೆಪಿ ದುರ್ಬಳಕೆ ಮಾಡಿಕೊಳ್ಳೋ ಕೆಲಸ ಮಾಡ್ತಿದೆ. ಕಾಂಗ್ರೆಸ್ ನಾಯಕರ ಮೇಲೆ ಇಡಿ ದಾಳಿ ಬಗ್ಗೆ ಗೌರಿಬಿದನೂರಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ. ಕಾಂಗ್ರೆಸ್ ಪಾರ್ಟಿ ಮೇಲೆ ಇಡಿಗೆ ಮೊದಲಿನಿಂದಲೂ ಸಿಟ್ಟಿದೆ. ನಮ್ಮ ಶಾಸಕರು ಸಂಸದರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಏನು ವರದಿ ಕೊಡ್ತಾರೆ ನೋಡೋಣ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಕ್ರಿಯೆ. ನಾವು ಅಂಕಿಅಂಶದ ಜೊತೆ 187 ಕೋಟಿ ಅಕ್ರಮದ ಮಾಹಿತಿ ಕೊಟ್ಟರು. ಸಿಐಡಿ ಸರಿಯಾಗಿ ತನಿಖೆ ಮಾಡಲಿಲ್ಲ. ಈಗ ಇಡಿ ರೇಡ್ ಮಾಡಿರೋದನ್ನ ಸ್ವಾಗತಿಸ್ತೀನಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ ಎಂದರು ಬಿಜೆಪಿಯ ಪರಿಷತ್ ಸದಸ್ಯ ಸಿಟಿ ರವಿ. ಕಾಲ್ತುಳಿತ ದುರಂತ ಟೀಕೆಯ ಬೆನ್ನಲ್ಲೇ ಜಾತಿ ಜನಗಣತಿ ಮರು ಸಮೀಕ್ಷೆಗೆ ತಯಾರಿ. ಗಮನ ಬೇರೆ ಕಡೆ ಸೆಳೆಯೋದಕ್ಕೆ ಸರ್ಕಾರದ ನಿರ್ಧಾರ ಅಂತ ಚರ್ಚೆ. ರಾಜ್ಯ ಸರ್ಕಾರದ ನಡೆಯ ಬಗ್ಗೆ ರಾಜಕೀಯ ವಲಯದಲ್ಲಿ ಗುಸುಗುಸು. ಪ್ರಬಲ ಸಮುದಾಯಗಳು ಮಠಾಧೀಶರಿಂದ ವಿರೋಧ. ಸಂಪುಟ ಸಭೆಯಲ್ಲಿ ಅಂಗೀಕಾರ ಆದಾಗಲೂ ಡಿಸಿಎಂ ಸೇರಿ ಒಕ್ಕಲಿಗ ಲಿಂಗಾಯತ ಸಚಿವರಿಂದ ಅಸಮಾಧಾನ. ಹಲವು ಕಾರಣಗಳಿಂದಾಗಿ ಜಾತಿ ಜನಗಣತಿ ಮರು ಸಮೀಕ್ಷೆಗೆ ಮುಂದಾದ ಸರ್ಕಾರ. ಕೇಂದ್ರ ಸರ್ಕಾರವೇ ಜಾತಿ ಗಣತಿ ಮಾಡ್ತಾ ಇದೆ. ಈಗ ಮತ್ತೆ ರಾಜ್ಯ ಸರ್ಕಾರ ಮರು ಸಮೀಕ್ಷೆ ಮಾಡೋದು ಸರಿಯಲ್ಲ, ಸಾರ್ವಜನಿಕರ ಹಣ ವ್ಯರ್ಥವಾಗುತ್ತೆ. ರಾಜ್ಯದಲ್ಲಿ ಜಾತಿ ಜನಗಣತಿ ಮರು ಸಮೀಕ್ಷೆಗೆ ಜೆಡಿಎಸ್ ವಿರೋಧ. ಮತ್ತೆ ಜಾತಿ ಗಣತಿ ಅಂತಿದ್ದಾರೆ. ಮೊದಲ ವರದಿ ಅವೈಜ್ಞಾನಿಕ ಅಂತ ಒಪ್ಪಿಕೊಳ್ತಾರ. ರಾಜಕೀಯ ಕಾರಣಕ್ಕೆ ವಿಷಯಾಂತರ ಮಾಡೋದಕ್ಕೆ ಜಾತಿ ಗಣತಿ ಅಂತಿದ್ದಾರೆ. ಸರ್ಕಾರದ ವಿರುದ್ಧ ಸಿಟಿ ರವಿ ಕಿಡಿ. ಸ್ಟೇಡಿಯಂ ಕಾಲ್ತುಳಿತ ತನಿಖೆ ಚುರುಕುಗೊಳಿಸಿದ ಸಿಐಡಿ. ಇದುವರೆಗೆ 42 ಸಿಸಿ ಕ್ಯಾಮೆರಾ ಫುಟೇಜ್ ವಶಕ್ಕೆ. ಅಭಿಮಾನಿಗಳು ಎಲ್ಲಿಂದ ಎಂಟ್ರಿ ಆದರು, ಕ್ರೌಡ್ ಹೆಚ್ಚಾಗಿದ್ಯಾಕೆ ಅಂತ ಪರಿಶೀಲನೆ. ಕಾಲ್ತುಳಿತ ಸಂಬಂಧ ಚುರುಕುಗೊಂಡ ಮ್ಯಾಜಿಸ್ಟ್ರೇಟ್ ತನಿಖೆ. ಇವತ್ತು ಡಿಸಿ ನ್ಯಾಯಾಲಯದ ಸಭಾಂಗಣದಲ್ಲಿ ಗಾಯಾಳುಗಳ ಹೇಳಿಕೆ ದಾಖಲು. ಘಟನೆ ಬಗ್ಗೆ ಎದುರಿಸಿದ ಸಮಸ್ಯೆಗಳ ಬಗ್ಗೆ ಹೇಳಿಕೊಳ್ಳಲು ಅವಕಾಶ. ಕಾಲ್ತುಳಿತ ಕೇಸ್ ಸಂಬಂಧ ನ್ಯಾಯಮೂರ್ತಿ ಜಾನ್ ಮೈಕಲ್ ಕುನ್ನಾ ಆಯೋಗದಿಂದ ಮಾಧ್ಯಮ ಪ್ರಕಟಣೆ. ಸಾರ್ವಜನಿಕರು ತಮ್ಮ ಬಳಿ ಇರೋ ವಿಡಿಯೋ ಫೋಟೋ ಕಳಿಸಿ ಹೇಳಿಕೆ ನೀಡಬಹುದು. 15 ದಿನದೊಳಗೆ ಕಳಿಸುವಂತೆ ಮನವಿ. ವಾಲ್ಮೀಕಿ ನಿಗಮದ ಲಕ್ಷಾಂತರ ರೂಪಾಯಿ ಸಾಲ ಕೊಡಿಸ್ತೀವಿ, ಹಳ್ಳಿಗೆ ಹೋಗಿ 50ರಿಂದ 4 ಲಕ್ಷ ರೂಪಾಯಿವರೆಗೆ ಹಣ ಪೀಕಿದ ಕಿಲೇಡಿ. ದಾವಣಗೆರೆ ಜಿಲ್ಲೆಯ ಹಲವರಿಗೆ ರಂಜಿತಾಳಿಂದ ಮಕ್ಕಮಲ್ ಟೋಪಿ. ಹಣ ವಾಪಸ್ ಕೇಳಿದರೆ ಸಾಕ್ಷಿ ಕೇಳ್ತಿದ್ದಾಳಂತೆ ರಂಜಿತಾ. ಸೋದರಿಯರನ್ನ ಲವ್ ಮಾಡ್ತಿದ್ದವರನ್ನ ಕೊಂದು ಪುಣ್ಯಕ್ಷೇತ್ರಗಳ ಹೋಗಿದ್ದ ಸೋದರ. ಮಹಾಕುಂಭಮೇಳ, ಕಾಶಿ, ಅಯೋಧ್ಯೆ, ಪ್ರಯಾಗ್ರಾಜ್ಗೆ ಹೋಗಿ ಬಂದರೂ ಕಳೆಯಲಿಲ್ಲ. ಮಾಡಿದ್ದ ಪಾಪ. 4 ತಿಂಗಳ ಬಳಿಕ ಆರೋಪಿ ಪೃಥ್ವಿರಾಜ್ ಸೇರಿ 10 ಆರೋಪಿಗಳನ್ನು ಬಂಧಿಸಿದ ಆಳಂದ ಪೊಲೀಸರು. ಚಂದಾಪುರ ರೈಲ್ವೆ ಬ್ರಿಡ್ಜ್ ಬಳಿ ಅಪ್ರಾಪ್ತೆ ಶವ ಪತ್ತೆ ಕೇಸ್ಗೆ ಟ್ವಿಸ್ಟ್. ಕೊಲೆಯ ಹಿಂದೆ ಅಡಗಿದೆ ಬೆಚ್ಚಿ ಬೀಳಿಸೋ ಪ್ರೇಮ ಪುರಾಣ. ಊಬರ್ನಲ್ಲಿ ಬಾಡಿ ಇದ್ದ ಸೂಟ್ ಕೇಸ್ ಸಾಗಿಸಿದ ಹಂತಕರು. ತಿಂಗಳ ಬಳಿಕ ಆರೋಪಿಗಳ ಅರೆಸ್ಟ್.
ರಾಜ್ಯದ ಬಹುತೇಕ ಕಡೆ ಮಳೆಯ ಮುನ್ಸೂಚನೆ ಮುಂದಿನ 4 ದಿನದವರೆಗೆ ಭಾರೀ ಮಳೆಯಾಗುವ ನಿರೀಕ್ಷೆ. ಜೂನ್ 14ರವರೆಗೆ ಅಲರ್ಟ್ ಕೊಟ್ಟ ಹವಾಮಾನ ಇಲಾಖೆ. ಮೈಸೂರಲ್ಲಿ 100 ಕೋಟಿ ಸಾಲ ಮರುಪಾವತಿಸಿದ ಸುಭಾಷ್ ಪವರ್ ಲಿಮಿಟೆಡ್. ನ್ಯೂಸ್ ಫಸ್ಟ್ನಲ್ಲಿ ವರದಿ ಬಿತ್ತರವಾದ ಒಂದೇ ವಾರಕ್ಕೆ ಸಾಲ ಮರುಪಾವತಿ. ಕಾನೂನು ಸಂಕಷ್ಟದಿಂದ ಪಾರಾಗಲು ಹಣ ಕಟ್ಟಿದ ಕಂಪನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.